हे गाइस, वेलकम टू बैक माय न्यू वीडियो। आज हम लोग बात करने वाले हैं लक्की ब्रो तुम्हारे ऊपर। अभी भाई यार क्या बोलूँ मैं, लक्की भाई का अभी फुल कंट्रोवर्सी में घिरे हुए हैं। और लक्की भाई बोलते हैं जितने भी कन्नड़ा वाले लोग हैं उनसे जलते हैं करके, जेलस। वो ये वाला वर्ड बोल के बहुत बड़ा गलती कर दी है। तुम भाई जिधर रह रहे हो, तुम लोग उसी सिटी का पानी पी रहे हो, उसी सिटी में खा रहे हो, तो उधर के लोगों को ख़राब क्यों बोलना? बताओ मेरे को, पहले तो ये वाला रिस्पॉन्स दियो, ठीक है। सबसे पहले ये कि तुम्हारे चक्कर में दूसरे लोग भी, जितने ब्लॉगर हैं ना इधर बेंगलोर में, 30 to 40% ब्लॉगर बाहर के हैं, ठीक है। हाँ भाई, तुम बड़े बड़े क्रिएटर हो, दूसरे से छोटे। तुम्हारे चक्कर में छोटे क्रिएटर को प्रॉब्लम आएगा, मालूम है। अभी तक तुम समझ नहीं पाए हो। ये वाला वीडियो देखिए लोग क्या बोला है करके। लक्की भाई डायरेक्ट इंस्टा पे स्टोरी डाला था, क्या बोला सुनो। ಕರ್ನಾಟಕ ನನ್ನ ಅಗೇನ್ಸ್ಟ್ ಅಲ್ಲಿ ತುಂಬಾ ವಿಡಿಯೋಸ್ ಗಳು ವೈರಲ್ ಆಗ್ತಾ ಇದೆ. ಜಸ್ಟ್ ಯೂಸ್ ಲೇಖಿ ಗೋಸ್ವಾಮಿ ನೇಮ್ ಪಕ್ಕಾ ವೈರಲ್. ಒಂದ್ ಮಾತು ಹೇಳ್ತೀನಿ ಗುರು, ಐ ಡೋಂಟ್ ಕನ್ಸ್ಯೂಮ್ ಆಲ್ಕೋಹಾಲ್. ನಾನು ಈಗ ಹೋಗಿ ಆಲ್ಕೋಹಾಲ್ ಶಾಪ್ ಕ್ಲೋಸ್ ಮಾಡಿದ್ರೆ ಚಪ್ಪಲಿಯಲ್ಲಿ ಹೊಡಿತಾರೆ ಅವರು. ಈ ಕ್ರಿಯೇಟರ್ಸ್ ಎಲ್ಲ, ಕರ್ನಾಟಕ ಕ್ರಿಯೇಟರ್ಸ್ ಎಲ್ಲ ಜೆಲಸಿ. ನಾನು ಅಷ್ಟು ಫಾಸ್ಟ್ ಆಗಿ ಗ್ರೋ ಆಗಿದ್ದೀನಿ ಕರ್ನಾಟಕ ಬಂದು. ಜೆಲಸಿಯಲ್ಲಿ ಬೇರೆ ಏನೋ ಪಾಯಿಂಟ್ ಸಿಗ್ತಾ ಇಲ್ಲ. ಸೊ ಗೇಮಿಂಗ್ ಅಷ್ಟೇ, ಅದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ. ನಾನು ಕ್ಯಾನ್ಸರ್ ಬಗ್ಗೆ ಒಂದು ಹೆಲ್ಪ್ ಮಾಡಿದೀವಿ, ಅದ್ರ ಬಗ್ಗೆ ಯಾರು ಮಾಡಿಲ್ಲ. ಐ ನೆವರ್ ಆಸ್ಕ್ ಫಾರ್ ಸಪೋರ್ಟ್, ಯಾರು ಸಪೋರ್ಟ್ ಮಾಡ್ಲಿಲ್ಲ. ಬಟ್ ಜೆಲಸಿ ಗುರು, ನೀವು ಮಾತಾಡ್ತೀರಾ ಗೌರ್ಮೆಂಟ್ ಬಗ್ಗೆ ಮಾತಾಡಿ, ಆಗಲ್ಲ. ನೆಕ್ಸ್ಟ್ ಡೇ ನೀವೇ ಇರಲ್ಲ. ಆಸ್ ದೆಮ್ ಟು ಬ್ಯಾನ್ ದ ಆಲ್ಕೋಹಾಲ್ ಆಲ್ಸೋ. ಪೀಪಲ್ ಡೈಂಗ್ ಬಿಕಾಸ್ ಆಫ್ ಆಲ್ಕೋಹಾಲ್ ಆಲ್ಸೋ. ಡ್ರಗ್ಸ್, ದಾಟ್, ದಿಸ್ ಎಲ್ಲ ನಡೀತಾ ಇದೆ ಇಂಡಿಯಾದಲ್ಲಿ. ದಿಸ್ ಇಸ್ ಅವರ್ ಇಂಡಿಯನ್ ಲಾ ವರ್ಕ್ಸ್. ಪವರ್, ಮನಿ, ರಿಯಾಲಿಟಿ ಗುರು. ಯು ಹ್ಯಾವ್ ಟು ಎಕ್ಸೆಪ್ಟ್ ದಟ್ ರಿಯಾಲಿಟಿ. ಗೌರ್ಮೆಂಟ್ ಅಲ್ಲಿ ಕೋಟಿ ಸ್ಕ್ಯಾಮ್ಸ್ ನಡೀತಾ ಇದೆ, ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ ನೀವು. ರೇಪ್ ಕೇಸಸ್, ಸ್ಕ್ಯಾಮ್ಸ್, ಅದೆಲ್ಲ ಏನು ಮಾತಾಡಕ್ಕಾಗಲ್ಲ ಗುರು ನೀವು, ಬಿಕಾಸ್ ನೀವೇ ಇರಲ್ಲ. ಒಂದು ಮಾತು ಹೇಳ್ತೀನಿ ಗುರು, ಜಸ್ಟ್ ಡೂ ಫಾರ್ ಯುವರ್ ಫ್ಯಾಮಿಲಿ, ಯುವರ್ ಮಾಮ್ ಡ್ಯಾಡ್. ಯಾರು ಇರಲ್ಲ, ಎಲ್ಲ ಫೇಕ್ ಗುರು. ಫೇಕ್ ಲವ್, ಫೇಕ್ ಫ್ರೆಂಡ್ಸ್, ಎಲ್ಲರೂ ಫೇಕ್. ಅಂಡ್ ದಿಸ್ ಸ್ಟೋರೀಸ್ ಫಾರ್ ಮೈ ಲವ್ಡ್ ಒನ್ಸ್. ನನ್ ಮೀಟಪ್ ಅಲ್ಲಿ ಬಂದು ಅಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ. ತುಂಬಾ ಜನ ಅನ್ಎಂಪ್ಲಾಯ್ಡ್ ಪೀಪಲ್ ಅಂತಾರೆ ಅವ್ರನ್ನ, ಯಾರ್ಯಾರು ಮೀಟಪ್ ಅಲ್ಲಿ ಬಂದಿರೋರು. ನೀವೇನಾದ್ರೂ ನಾಸಾಲಿ ಕೆಲಸ ಮಾಡ್ತೀರಾ, ಗೂಗಲ್ ಅಲ್ಲಿ ಮಾಡ್ತೀರಾ? ಹೌದು ನನ್ ಮಗ ಗುರು, ನಾನು ಏನಾದ್ರೂ ಮಾಡ್ಲಿ ಗುರು, ಹೇಟರ್ಸ್ ಹೇಟ್ ಮಾಡ್ತಾನೆ ಇರ್ತಾರೆ. ये भी आपने देख लिया होगा। अभी देखिए ये क्या बोले करके। अभी और कर्नाटक के लोग क्या क्या बोल रहे हैं वो भी आपको मैं दिखाता हूँ। दूसरे लोग क्या क्या बोल रहे हैं वो भी एक बार आप देखिए, फिर हम लोग इस टॉपिक के ऊपर बात करेंगे गाइस। ಸಿಕ್ಕಾಪಟ್ಟೆ ಬೇಜಾರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ದೊಡ್ಡ ಫ್ಯಾನ್ ಆಗಿದ್ದೆ ನಾನು ಕೂಡ. ಮೊನ್ನೆ ನೋಡಿ ಫೋಟೋ ಕೂಡ ತೆಗೆಸ್ಕೊಂಡಿದ್ದೆ ಜೊತೆಗೆ. ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಇವ್ರನ್ನ ನಾನು ಹೇಟ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಈ ಮನುಷ್ಯಂಗೆ ಬುದ್ಧಿ ಇದ್ದು ಈ ತರ ಮಾತಾಡ್ತಾ ಇದಾರೋ ಅಥವಾ ಬುದ್ಧಿ ಇಲ್ಲದೆ ಮಾತಾಡ್ತಿರೋ. ಒಂದು ತಿಂಗಳಿಂದ ಗುರು, ಜೂನ್ 20ಕ್ಕೆ ಕಿತಾಡಿ ಕಿರಣ್ ಆಲ್ರೆಡಿ ಒಂದು ಮಗುಗೆ ಹೇಳೋ ತರ ಅರ್ಥ ಮಾಡಿಸಿದ್ರು ಈ ಮನುಷ್ಯಂಗೆ. ಅವಾಗ ಹ್ಞೂ ಆಯ್ತು ಅಂತಲ್ಲ, ಮತ್ತೆ ಪ್ರಮೋಟ್ ಮಾಡ್ತಿದಾರಲ್ಲ. ಒಬ್ಬ ಮನುಷ್ಯ ಈ ತರನು ಒಂದ್ ಸೆಕೆಂಡ್ ಫೇಸ್ ಇರತ್ತ ಅಂತ. ಯಾಕಂದ್ರೆ ಪ್ರೀವಿಯಸ್ ವಿಡಿಯೋ ನೀವು ನೋಡಿದ್ರಲ್ಲ, ಏನ್ ಆರೋಗ್ಯನ್ಸು. ಅಯ್ಯೋ ನಾನ್ ನೋಡಿದ್ದಂತ ಲೇಖಿ ಗೋಸ್ವಾಮಿನೇ ಬೇರೆ, ಬಟ್ ಇವತ್ತಿಗೆ ಈ ಲೇಖಿ ಗೋಸ್ವಾಮಿ ನಾನು ನೋಡ್ತಿರೋದೇ ಬೇರೆ. ಬಟ್ ಹಾನೆಸ್ಟ್ಲಿ ಬ್ರೋ, ಲೇಖಿ ಗೋಸ್ವಾಮಿ, ಇಫ್ ಯು ವಾಚಿಂಗ್ ದಿಸ್ ವಿಡಿಯೋ, ಯು ಲಾಸ್ಟ್ ಒನ್ ಫ್ಯಾನ್. ಐ ವಾಸ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್, ಬಟ್ ಯು ಲಾಸ್ಟ್ ಇಟ್. ಆಮೇಲೆ ಇನ್ನೊಂದು ಡೈಲಾಗ್ ಬೇರೆ ಹೇಳಿದ್ರಲ್ಲ ಬ್ರೋ, ಲೇಖಿ ಗೋಸ್ವಾಮಿ ಅಂದಿದ ತಕ್ಷಣ ವೈರಲ್ ಆಗುತ್ತೆ ಅಂತ. ದಯವಿಟ್ಟು ಈ ದುರಾಂಕಾರನ ನಿಮ್ಮಲ್ಲೇ ಇಟ್ಕೊಳ್ಳಿ ಬ್ರದರ್. ಇದನ್ನೆಲ್ಲ ನಮ್ಮ ಕನ್ನಡ ಜನತೆಗೆ ಇದನ್ನೆಲ್ಲ ನೀವು ತೋರ್ಸಕ್ ಹೋಗ್ಬೇಡಿ, ಅರ್ಥ ಆಯ್ತಾ? ಇದೇ ಕನ್ನಡ ಜನತೆನೇ ನಿನ್ನ ಬೆಳೆಸಿದ್ದು. ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಕ್ಕೂ ಸಿದ್ಧ ಇದಾರೆ ನಮ್ಮೂರು. ನಾನ್ ಹೇಳೋದು ಇಷ್ಟೇ ಗುರು, ನೀನು ಒಂದಲ್ಲ ಒಂದ್ ಕೇಸ್ ಬರ್ಲಿ, ಯಾವನಾರ ಒಬ್ಬ ಹುಡುಗ ಏನಾರ ಸೂಸೈಡ್ ಮಾಡ್ಕೊಂಡು ಸತ್ತ, ನಿನ್ ವಿಡಿಯೋ ನೋಡಿ, ನಿನ್ ಸ್ಟೇಟಸ್ ನೋಡಿ ಅಂತ ಏನಾರ ಗೊತ್ತಾಯ್ತು ಅಂತಂದ್ರೆ ಆಮೇಲೆ ನೋಡೋಣ, ಸಿಗೋಣ ಬ್ರೋ, ಓಕೆನಾ? 23 ವರ್ಷಕ್ಕೆ ಬೇಡಾಗಿತ್ತು ಅಂತ ಅನ್ಸುತ್ತೆ ನನಗೆ. क्योंकि मेरे को तो ये पूरा अजीब लग रहा है, बहुत ज़्यादा अजीब लग रहा है। हम लोग इतना पूरा ये कभी देखा नहीं ना, जब ये पूरा अजीब लगता है। हम लोग भी भाई करते हैं, कितने साल से कर रहे हैं हम लोग, नहीं तो कंट्रोवर्सी में आते हैं। उगत हम नहीं कंट्रोवर्सी करते, नहीं कंट्रोवर्सी में हम लोग आते हैं भाई। फेमस होना कंट्रोवर्सी हम लोग कब का कर दिए होते। और आपको जो भी मिला इधर के लोग से मिला है, पेट्रोल करके। ಅಣ್ಣ ಪೆಟ್ರೋಲ್ ಬೇಕಾ ಅಣ್ಣ? ಪೆಟ್ರೋಲ್ ಇಲ್ಲ ಬೇಡ ಅಣ್ಣ, ನಮ್ಮ ಮನೆ ಇಲ್ಲೇ ಇರೋದು, ನಮ್ಮ ಫ್ರೆಂಡ್ಸ್ ಬರ್ತಿದ್ದಾರೆ. ಅಣ್ಣ ತಗೊಳ್ಳಿ ಅಣ್ಣ ಪೆಟ್ರೋಲು. ನೀವು ಪೆಟ್ರೋಲ್ ತಗೊಂಡ್ರೇನೆ ನಾನು ಒಳ್ಳೆ ಸ್ಯಾಡ್ BGM ಹಾಕ್ಬಿಟ್ಟು ಸಿಂಪತಿಯಿಂದ ಫಾಲೋವರ್ಸ್ ಮಾಡ್ಕೊಳಕ್ಕಾಗೋದು, ಆಮೇಲೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡೋದು. ನೀನೇನಾ ದೇಕಿ ಗೋಸ್ವಾಮಿ? ಅಲ್ಲ ಈ ತರ ಒಳ್ಳೆ ಒಂಥರ ಮುಖವಾಡ ಹಾಕೊಂಡು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ರೆ ಜನ ಉಗಿಯಲ್ವಾ ಅಣ್ಣ? ಹಂಗ್ ಕೇಳಿದ್ರೆ ಸರ್ಕಾರ ಮಾಡಲ್ವಾ, ಸೆಲೆಬ್ರಿಟಿಗಳು ಮಾಡಲ್ವಾ? ನೀವು ಅವ್ರಿಗೆ ಕೇಳಕ್ಕಾಗಲ್ಲ ಅಂದ್ರೆ ಸಾಕಣ. ಅಯ್ಯೋ ಚೇಳ್ ನನ್ ಮಗ್ನೆ, ನೀನ್ ಎಷ್ಟೇ ಒಳ್ಳೆ ಒಂಥರ ಮುಖವಾಡ ಹಾಕೊಂಡ್ರು ಕೂಡ ಒಂದೆಲ್ಲ ಒಂದಿನ ನಿನ್ ಒರಿಜಿನಾಲಿಟಿ ಆಚೆ ಬಂದೇ ಬರುತ್ತೆ.
ಇವಾಗ ಗೊತ್ತಾಗಿದೆ ಕನ್ನಡಿಗರಿಗೆ ನಿನ್ ವ್ಯಾಲ್ಯೂ ಏನು ಅಂತ. ಮತ್ತೆ ಇನ್ನೊಂದೇನೋ ಹೇಳ್ತಾ ಇದ್ದೆ, ನಿನ್ ಮೀಟಪ್ ಬರ್ದೇ ಇರೋರೆಲ್ಲ ಏನ್ ನಾಸಾದಲ್ಲಿ ವರ್ಕ್ ಮಾಡ್ತಾರ, ಗೂಗಲ್ ಅಲ್ಲಿ ವರ್ಕ್ ಮಾಡ್ತಾರ ಅಂತ. ಅವ್ರು ಅವೆರಡರಲ್ಲೂ ವರ್ಕ್ ಮಾಡದೇ ಇರ್ಬೋದು, ಆದ್ರೆ ನಿಂತರ 3 ಬಿಟ್ಟು ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡ್ತಾ ಇಲ್ಲ, ನಿಯತ್ತಿಂದ ಬದುಕ್ತಿದ್ದಾರೆ. ಅಲ್ಲೂ ಇವ್ರಿಗೆ ಪೆಟ್ರೋಲ್ ಕೊಟ್ಕೊಂಡು ನಾಯಿಗಳಿಗೆ ಬಿಸ್ಕೆಟ್ ಹಾಕೊಂಡು ಆ ಸಿಂಪತಿನೇ ನೀನ್ ಬಂಡವಾಳ ಮಾಡ್ಕೊಂಡು ಫಾಲೋವರ್ಸ್ ಭಿಕ್ಷಕ ನೀನು. ನಿನಗೆ ಇಷ್ಟ ಇರ್ಬೇಕಾದ್ರೆ ನಿಧಾನಕ್ಕೆ ಬೆಳೆದ್ರು ಕೂಡ ನಿಯತ್ತಾಗಿ ಬೆಳೆಯೋಣ ಅನ್ನೋ ಕನ್ನಡ ಕ್ರಿಯೇಟರ್ಸ್ಗೆ ಎಷ್ಟಿರ್ಬೇಕು ಅಣ್ಣ. ಹಾಗಿದ್ರೆ ಈ ಪೆಟ್ರೋಲ್ ಏನ್ ಮಾಡ್ಲಿ, ಎತ್ತಿ ನಿನ್ ತಿಕ್ಕದಲ್ಲಿ ಇಟ್ಕೋಬಿಡು. अभी सब लोग वही कर रहे हैं, पेट्रोल और लोग एक से एक मीम बना रहे हैं अभी. मैं तो वही बोलता, खुद शांति से रहो, दूसरों को भी शांति से रहने दो, कंट्रोवर्सी मत करो, सब शांति से रहो, खुद भी और दूसरे भी. ಈ ಕ್ರಿಯೇಟರ್ಸ್ ಎಲ್ಲ ಕರ್ನಾಟಕ ಕ್ರಿಯೇಟರ್ಸ್ ಎಲ್ಲ ಜೆಲೆಸಿ, ನಾನು ಅಷ್ಟು ಫಾಸ್ಟ್ ಆಗಿ ಗ್ರೋ ಆಗಿದ್ದೀನಿ ಕರ್ನಾಟಕ ಬಂದು, ಜೆಲೆಸಿಯಲ್ಲಿ ಬೇರೆ ಏನೋ ಪಾಯಿಂಟ್ ಸಿಗ್ತಾ ಇಲ್ಲ. ಸೊ ಗೇಮಿಂಗ್ ನೋಡು, ಕರ್ನಾಟಕದ ಕ್ರಿಯೇಟರ್ಸ್ ಆಗ್ಲಿ ಕರ್ನಾಟಕದ ಜನಗಳಾಗ್ಲಿ ನೀನು ಗ್ರೋತ್ ನೋಡಿ ಯಾವನು ಜಲಸ್ ಆಗಲ್ಲ. ಯಾಕಂದ್ರೆ ಬೆಳೆಸಿದವ್ರೆ ಇವ್ರು. ನೀನು ತಪ್ಪು ಮಾಡಿದಾಗ ತಿದ್ದಿ ಹೇಳೋ ಅಧಿಕಾರನು ಇವ್ರಿಗೆ ಯಾದ. ಅಂದ್ಮೇಲೆ ನೀನು ತಿಳ್ಕೋಬೇಕು, ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆಗಿರ್ಬೇಕಂತ ದುಡ್ಡು ಮಾಡಕ ಯಾವ್ದೋ ಒಂದು ಪ್ರಮೋಷನ್ ಮಾಡಿದ್ರ ಅಲ್ಲಿ ಅದೆಷ್ಟೋ ತಂದೆ ತಾಯಿಯಿಂದ ಮಕ್ಳು ದೂರ ಆಗ್ತಾರ. ಅರ್ಥ ಮಾಡಿಕೆ, ನಿನಗೆ ಎಲ್ಲಿ ಅರ್ಥ ಆಗತ್ತ, ಮೊದಲು ನಮ್ ಜನಗಳಿಗೆ ಅರ್ಥ ಆಗ್ಬೇಕು. ಯಾಕಂದ್ರ ಇಲ್ಲಿರೋ ಟ್ಯಾಲೆಂಟ್ಗಳನ್ನ ಬೆಳೆಸ್ರಂದ್ರ ಎಲ್ಲಿದ್ದೋ ಬಂದು 4 ಕನ್ನಡ ಮಾತಾಡೋಣ ಒತ್ತು ಮೆರೆಸ್ತಾರ. ನೀವೇನೇ ಮಾಡಿದ್ರು ಮೊದಲ ಆದ್ಯತೆ ನಮ್ ಇಲ್ಲಿರೋರಿಗೆ ಕೊಡ್ರಿ. ನಾನ್ ನಮ್ ಜನಗಳ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನಮ್ಮಲ್ಲಿರೋ ಟ್ಯಾಲೆಂಟ್ಗಳಿಗೆ ಸಪೋರ್ಟ್ ಮಾಡ್ರಿ. ಹೊರಲಿದ್ದು ಬಂದವ್ರನ್ನ ಎಲ್ಲಿಡ್ಬೇಕು ಅಲ್ಲಿ ಇಡ್ರಿ. ಅದಕ್ಕಿಂತ ಜಾಸ್ತಿ ಪ್ರೀತಿ ತೋರಿಸಿ ತಲೆ ಮ್ಯಾಗ ಏನಾರ ಇಟ್ರ ಸರಿಯಾದ ಟೈಮ್ ನೋಡಿ ತಲೆ ಮ್ಯಾಗ ಹುಚ್ಚ ಒಯ್ದು ನಾ ಪೆಟ್ರೋಲ್ ಬೇಕಂತ ಕೇಳ್ತಾರ ನೋಡ್ರಿ. अभी ये मैं तो एक ही प्रार्थना करता हूँ कि सब शांति से निपट जाए और दूसरों को भी जीने दो, खुद भी जियो और मौज मारो. और गाइस ये वीडियो इधर ही एंड करता हूँ. बाय बाय, सी यू सून नेक्स्ट वीडियो में. कुछ भी अच्छा लगा हो तो कमेंट करो, ख़राब लगा है तो माफ़ कर देना भाई लोग, कुछ भी मुझसे गलत निकला रहेगा तो. बाय बाय.